ಎಲ್ರಿಗೂ ನಮಸ್ಕಾರ. ಯಾರ್ಯಾರೆಲ್ಲ ಇಂಟರ್ ಕ್ಯಾಸ್ಟ್ ಮ್ಯಾರೇಜ್ ಆಗಿರ್ತೀರಾ ಅವರಿಗೆಲ್ಲರಿಗೂ ನಮ್ಮ ಒಂದು ಕರ್ನಾಟಕ ಗೌರ್ಮೆಂಟ್ ಕಡೆಯಿಂದ 5.5 ಲಕ್ಷ ಕೊಡ್ತಿದ್ದಾರೆ. ಅದು ಯಾರ್ಯಾರಿಗೆಲ್ಲ ಸಿಗುತ್ತೆ, ಆಮೇಲೆ ಯಾರ್ಯಾರೆಲ್ಲ ಎಲಿಜಿಬಿಲಿಟಿ ಇರ್ತೀರಾ ಈ ಒಂದು ಸ್ಕೀಮ್ಗೆ ಈ ಒಂದು ವಿಡಿಯೋದಲ್ಲಿ ತಿಳಿಸ್ತಾ ಹೋಗ್ತೀನಿ. ಅದಕ್ಕಿಂತ ಮುಂಚೆ ನೀವು ಏನಾದ್ರು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂತಂದ್ರೆ ಸಬ್ಸ್ಕ್ರೈಬ್ ಮಾಡಿ, ಆಮೇಲೆ ವಿಡಿಯೋ ಇಷ್ಟ ಆದ್ರೆ ಲೈಕ್ ಮಾಡಿ. ವಿಡಿಯೋ ಸ್ಟಾರ್ಟ್ ಮಾಡೋಣ ಬನ್ನಿ. ಈಗ ನೋಡಿ, ಇಂಟರ್ ಕ್ಯಾಸ್ಟ್ ಅಲ್ಲಿ ನಿಮಗೆ ಸ್ವಲ್ಪ ಕನ್ಫ್ಯೂಸ್ ಇರ್ಬೋದು, ಎಲ್ರಿಗೂ ಬರುತ್ತಾ ಅಂತ. ಈ ಒಂದು ಸ್ಕೀಮ್ ಏನಿರುತ್ತಲ್ಲ ಅಪ್ಲೈ ಮಾಡೋಕೆ ಎಲ್ರಿಗೂ ಬರುತ್ತಾ ಅಂತ ನಿಮಗೆ ಡೌಟ್ ಇರ್ಬೋದು. ಕ್ಲಿಯರ್ ಆಗಿ ಹೇಳ್ತೀನಿ ನೋಡಿ. ಇದು ಬಂದ್ಬಿಟ್ಟು ಹಿಂದೂ ರಿಲಿಜನ್ ಒಳಗಡೆ ಇಂಟರ್ ಕ್ಯಾಸ್ಟ್ ಮ್ಯಾರೇಜ್ ಯಾರಾಗಿರ್ತಾರ ಅದರಲ್ಲಿ ಹುಡುಗ ಇಲ್ಲ ಹುಡುಗಿ ಇವರಿಬ್ಬರಲ್ಲಿ ಯಾರಾದ್ರೂ ಒಬ್ರು SC ಅಥವಾ ST ಕ್ಯಾಟಗರಿಗೆ ಸೇರಿರ್ಬೇಕು. ಇವರಿಬ್ಬರಲ್ಲಿ ಒಬ್ರು ಕಂಪಲ್ಸರಿ ಎರಡರಲ್ಲಿ ಯಾವ್ದಾದ್ರು ಒಂದು ಕ್ಯಾಟಗರಿಗೆ ಸೇರಿರ್ಬೇಕು, ಹುಡುಗ ಅಥವಾ ಹುಡುಗಿ. ಓಕೆನಾ. ಥರ್ಡ್ ಪಾಯಿಂಟ್, ನಿಮ್ಮ ಒಂದು ಮ್ಯಾರೇಜ್ ಫ್ರಮ್ ದಿ ಡೇಟ್ ಆಫ್ ಮ್ಯಾರೇಜ್ ಏನಿರುತ್ತಲ್ಲ, ನಿಮ್ದು ಮ್ಯಾರೇಜ್ ಡೇಟ್ ಇಂದ ಈ ಅಪ್ಲಿಕೇಶನ್ ಏನಾದ್ರು ಆಗ್ಬೇಕಂತಂದ್ರೆ ನಿಮ್ಮ ಒಂದು ಮ್ಯಾರೇಜ್ ಡೇಟ್ ವಿತಿನ್ 1 year ಒಳಗಡೆನೆ ಇರ್ಬೇಕು. ಅಂದ್ರೆ 1 ವರ್ಷ 8 ತಿಂಗಳು ಆಗಿರ್ಬೇಕು. ಅಂದ್ರೆ ಈಗ ಈ ವಿಡಿಯೋ ಸಪೋಸ್ ನೋಡ್ತಿದ್ರ ಅಂತ ಅನ್ಕೊಳ್ಳಿ, ಈಗ 5 months ಬ್ಯಾಕ್ ನೀವು ಮದುವೆ ಆಗಿರ್ತೀರಾ. ಓಕೆನಾ. ಈಗ ನೀವು ಎಲಿಜಿಬಿಲಿಟಿ ಈ ಒಂದು ಸ್ಕೀಮಿಗೆ ನೀವು ಅಪ್ಲೈ ಮಾಡಕ್ಕೆ. ಅದೇ ನೀವೇನಾದ್ರೂ ಸ್ವಲ್ಪ ಲೇಟ್ ಆಗಿ ನೀವು ಆಗ್ಲೇ ಈಗ 2 years ಬ್ಯಾಕ್ ಏನಾದ್ರೂ ಆಗಿದ್ರೆ ನೀವು ಈ ಒಂದು ಸ್ಕೀಮಿಗೆ ಅಪ್ಲೈ ಮಾಡಕ್ ಬರಲ್ಲ. ಓಕೆನಾ. ಆಮೇಲೆ ಇದರಲ್ಲಿ ಇನ್ನೊಂದು ಏನ್ ಕೊಟ್ಟಿದ್ದಾರೆ ಅಂತಂದ್ರೆ, ನಿಮ್ಮ ಒಂದು ಫ್ಯಾಮಿಲಿ ಇನ್ಕಮ್ ಏನಿರುತ್ತಲ್ಲ ಇಯರ್ಲಿ 5 lakh ಜಾಸ್ತಿ ಇರಬಾರ್ದು, ಅದಕ್ಕಿಂತ ಕಡಿಮೆ ಇರ್ಬೇಕಂತ ಹೇಳ್ತಿದ್ದಾರೆ. ಇಷ್ಟು ನೀವೇನಾದ್ರೂ ಇತ್ತಂತಂದ್ರೆ ನೀವು ಈ ಒಂದು ಸ್ಕೀಮ್ಗೆ ನೀವು ಅಪ್ಲೈ ಮಾಡ್ಬೋದು. ಹೇಳಿದ್ನಲ್ಲ, ಒಂದು ಇಂಟರ್ ಕ್ಯಾಸ್ಟ್ ಒಳಗಡೆ ನೀವು ಹುಡುಗ ಅಥವಾ ಹುಡುಗಿ ಇಬ್ಬರಲ್ಲಿ ಒಬ್ರು SC ಅಥವಾ ST ಕ್ಯಾಟಗರಿಗೆ ಸೇರಿರ್ಬೇಕು. ಸೆಕೆಂಡ್ ಪಾಯಿಂಟ್, 1.5 ವರ್ಷ ಒಳಗಡೆನೆ ನಿಮ್ಮ ಮದುವೆ ಡೇಟ್ ಇಂದ ಇಲ್ಲಿವರೆಗೂ ಅಂದ್ರೆ 1.5 ವರ್ಷ ಒಳಗಡೆನೆ ನೀವು ಅಪ್ಲೈ ಮಾಡೋಕೆ ಚಾನ್ಸಸ್ ಇರುತ್ತೆ. ಓಕೆನಾ, ಈ ಒಂದು ಸ್ಕೀಮಿಗೆ. ಆಮೇಲೆ ಥರ್ಡ್ ಪಾಯಿಂಟ್, ನಿಮ್ಮ ಒಂದು ಇನ್ಕಮು 5 lakh ಜಾಸ್ತಿ ಇರಬಾರ್ದು ಇಯರ್ಲಿ. ಫೋರ್ತ್ ಪಾಯಿಂಟ್, ನಿಮಗೆ ಕೆಲವೊಂದು ಡಾಕ್ಯುಮೆಂಟ್ಸ್ ಬೇಕಾಗುತ್ತೆ. ಅದು ಏನೇನು ಡಾಕ್ಯುಮೆಂಟ್ಸ್ ಅಂತ ಹೇಳ್ತಾ ಹೋಗ್ತೀನಿ ನೋಡಿ. ಈಗ ಇಲ್ಲಿ ನಿಮ್ದು ಆಧಾರ್ ಕಾರ್ಡ್ ಬೇಕಾಗುತ್ತೆ, ಆಮೇಲೆ ಇನ್ಕಮ್ ಸರ್ಟಿಫಿಕೇಟ್ ಬೇಕಾಗುತ್ತೆ, ಮ್ಯಾರೇಜ್ ಫೋಟೋ ನಿಮ್ಮ ಒಂದು ಮ್ಯಾರೇಜ್ ಫೋಟೋ ಬೇಕಾಗುತ್ತೆ, ಆಮೇಲೆ ಕ್ಯಾಸ್ಟ್ ಸರ್ಟಿಫಿಕೇಟ್ ಬೇಕಾಗುತ್ತೆ, ಮ್ಯಾರೇಜ್ ಪ್ರೂಫ್ ಅಂತಂದ್ರೆ ನೀವು ಮ್ಯಾರೇಜ್ ಆಗಿರೋದು ರಿಜಿಸ್ಟ್ರೇಷನ್ ಮಾಡಿಸ್ಕೊಂಡು ಸರ್ಟಿಫಿಕೇಟ್ ಏನಿರುತ್ತಲ್ಲ ಅದು ಇಲ್ಲಿ ನೀವು ಕೊಡ್ಬೇಕಾಗುತ್ತೆ. ಓಕೆನಾ. ಅದ್ರ ಜೊತೆ ಮೊಬೈಲ್ ನಂಬರ್, ನಾರ್ಮಲ್ ಆಗಿ ಮೊಬೈಲ್ ನಂಬರ್ ಎಲ್ಲರ ಹತ್ರ ಇರುತ್ತೆ. ಓಕೆನಾ. ಅದು ಬಿಟ್ಟು ನಾನು ಏನ್ ಹೇಳಿದ್ನಲ್ಲ ಆ ಒಂದು ಡಾಕ್ಯುಮೆಂಟ್ಸ್ ನಿಮ್ಮ ಹತ್ರ ಕಂಪಲ್ಸರಿ ಇರಲೇಬೇಕು. ನೀವೇನಾದ್ರೂ ಈ ಒಂದು ಸ್ಕೀಮಿಗೆ ಏನಾದ್ರು ಅಪ್ಲೈ ಮಾಡೋಕೆ ನೀವು ಎಲಿಜಿಬಿಲಿಟಿ ಇದೀರಾ ಅಂತಂದ್ರೆ, ಈಗ 18 months ಒಳಗಡೆ ಇನ್ನೂ ಟೈಮ್ ಇದೆ ನಿಮ್ಗೆ ಏನಾದ್ರು ಅಪ್ಲೈ ಮಾಡಕಂತಂದ್ರೆ ನೀವು ಮಾಡ್ಕೋಬಹುದು. ಈ ಒಂದು ಡಾಕ್ಯುಮೆಂಟ್ಸ್ ಏನ್ ಹೇಳಿದ್ನಲ್ಲ, ಆಧಾರ್ ಕಾರ್ಡು, ಇನ್ಕಮ್ ಸರ್ಟಿಫಿಕೇಟ್, ಆಮೇಲೆ ಕ್ಯಾಸ್ಟ್ ಸರ್ಟಿಫಿಕೇಟ್, ಮ್ಯಾರೇಜ್ ಸರ್ಟಿಫಿಕೇಟ್, ಆಮೇಲೆ ನೀವು ಮ್ಯಾರೇಜ್ ಆಗಿರುವಂತ ಒಂದು ಫೋಟೋ. ಓಕೆನಾ. ಆಮೇಲೆ ಇದು ದುಡ್ಡು ಯಾವ ತರ ಬರುತ್ತೆ ಅಂತ ನಿಮ್ಗೆ ಸ್ವಲ್ಪ ಡೌಟ್ ಇರ್ಬೋದು. ಹುಡುಗಿಗೆ 3 ಲಕ್ಷ ಬರುತ್ತೆ, ಹುಡುಗಗೆ 2.5 ಲಕ್ಷ ಬರುತ್ತೆ. ಅದು ಒಂದು ಇನ್ಸ್ಟಾಲ್ಮೆಂಟ್ ಅಲ್ಲಿ ಕ್ರೆಡಿಟ್ ಮಾಡ್ತೀವಿ ಅಂತ ಆ ಒಂದು ಅಫಿಷಿಯಲ್ ವೆಬ್ಸೈಟ್ ಅಲ್ಲಿ ಅವ್ರು ಕೊಟ್ಟಿದ್ದಾರೆ. ಇದು ಒಂದ್ಸರಿ ನೀವು ಅಪ್ಲೈ ಮಾಡಿದ್ಮೇಲೆ ಅದು ಮತ್ತೆ ವೆರಿಫಿಕೇಶನ್ ಇರುತ್ತೆ. ಓಕೆನಾ. ವೆರಿಫಿಕೇಶನ್ ಇರುತ್ತೆ. ಆಮೇಲೆ ಬ್ಯಾಕ್ ಎಂಡ್ ಅಲ್ಲಿ ನಿಮ್ಮ ಒಂದು ಡಾಕ್ಯುಮೆಂಟ್ಸ್ ಚೆಕ್ ಮಾಡ್ತಾರೆ. ಆಮೇಲೆ ಅದಕ್ಕೆ ರಿಲೇಟೆಡ್ ಸಂಬಂಧಪಟ್ಟ ಅಧಿಕಾರಿಗಳು ಬಂದು ಡಾಕ್ಯುಮೆಂಟ್ಸ್ ಎಲ್ಲ ವೆರಿಫೈ ಮಾಡಿ ಆಮೇಲೆ ಅವ್ರು ಮೂವ್ ಮಾಡಿದ್ಮೇಲೆ ನಿಮ್ಮ ಒಂದು ಅಪ್ಲಿಕೇಶನ್ ಅಪ್ರೂವಲ್ ಆಗಿ ಇನ್ಸ್ಟಾಲ್ಮೆಂಟ್ ಅಲ್ಲಿ ನಿಮಗೆ ಅಮೌಂಟ್ ಬರ್ತಾ ಹೋಗುತ್ತೆ. ಏನಾದ್ರೂ ಸ್ವಲ್ಪ ಡೌಟ್ ಇತ್ತು ಅಂತಂದ್ರೆ ಇದ್ರ ಬಗ್ಗೆ ಯಾವ ತರ ಅಪ್ಲೈ ಮಾಡೋದು ಏನಂತ, ನೀವು ನಿಯರ್ ಬೈ ಇರುವಂತ ನಾಡ ಕಚೇರಿ ಇಲ್ಲ ನೆಟ್ ಸೆಂಟರ್ ಏನಿರ್ತಾವಲ್ಲ ಅಲ್ಲಿ ಹೋಗಿ ನೀವು ಕೇಳಿದ್ರೆ ಅವರು ಆಲ್ಮೋಸ್ಟ್ ಆಲ್ ಮಾಡಿರ್ತಾರೆ ಕೆಲವೊಂದು ಈ ತರ ಎಲ್ಲ ಅಪ್ಲಿಕೇಶನ್. ಅಲ್ಲಿ ಹೋಗಿ ನೀವು ಅಪ್ಲೈ ಮಾಡಿದ್ರೆ ಅಪ್ರೂವಲ್ ಆಗೋ ಚಾನ್ಸಸ್ ಬಹಳಷ್ಟು ಇರುತ್ತೆ. ಇದು ಈ ತರ ನೀವು ಅಪ್ಲೈ ಮಾಡ್ಕೋಬಹುದು. ಇಲ್ಲ ನೀವೇನಾದ್ರೂ ಮನೇಲೆ ಮಾಡ್ಕೊಂತೀನಿ ಅಂತಂದ್ರೆ ನೀವು ಮಾಡ್ಕೋಬಹುದು. ಇಲ್ಲಿ ನೋಡಿ. ಆಮೇಲೆ SC ST ಇದು ಸೆಪರೇಟ್ ಆಗುತ್ತೆ. ಓಕೆನಾ. ಒಂದೇ ವೆಬ್ಸೈಟ್ ಅಲ್ಲಿ ಬರಲ್ಲ. SC ಆದ್ರೆ ಶೆಡ್ಯೂಲ್ ಕ್ಯಾಸ್ಟ್ ವೆಲ್ಫೇರ್ ಡಿಪಾರ್ಟ್ಮೆಂಟ್ ಕರ್ನಾಟಕ ಅಂತ ಏನಾದ್ರು ನೀವು ಸರ್ಚ್ ಮಾಡಿದ್ರೆ, ಗೂಗಲ್ ಅಲ್ಲಿ ಸರ್ಚ್ ಮಾಡಿದ್ರೆ ಕೆಳಗಡೆ ನೀವು ಇಂಟರ್ ಕ್ಯಾಸ್ಟ್ ಮ್ಯಾರೇಜ್ ಅಂತ ಇರುತ್ತೆ. ಆ ಒಂದು ಆಪ್ಷನ್ ಮೇಲೆ ಕ್ಲಿಕ್ ಮಾಡಿದ್ರೆ ಇಲ್ಲಿ ಏನ್ ನೀವು ನೋಡ್ತಿದ್ರಲ್ಲ ಈ ತರ ಒಂದು ಔಟ್ಲುಕ್ ಸಿಗುತ್ತೆ. ಓಕೆನಾ. ಅಲ್ಲಿ ಕೆಳಗಡೆ ರಿಜಿಸ್ಟರ್ ಅಂತ ಇರುತ್ತೆ, ಅಲ್ಲಿ ನೀವು ಅಪ್ಲೈ ಮಾಡ್ಕೋಬಹುದು. ನೀವೇನಾದ್ರೂ ST ಕ್ಯಾಟಗರಿಯಿಂದ ಏನಾದ್ರು ಅಪ್ಲೈ ಮಾಡ್ತಿದ್ರೆ ಶೆಡ್ಯೂಲ್ ಟ್ರೈಬ್ ವೆಲ್ಫೇರ್ ಡಿಪಾರ್ಟ್ಮೆಂಟ್ ಕರ್ನಾಟಕ ಅಂತ ನೀವು ಏನಾದ್ರು ಸರ್ಚ್ ಮಾಡಿದ್ರೆ ಆ ಒಂದು ಇದರಲ್ಲಿ ನೀವು ಅಪ್ಲೈ ಮಾಡ್ಕೋಬಹುದು. ಅಪ್ಲೈ ಮಾಡುವಾಗ ಸ್ವಲ್ಪ ಮೇಲ್ಗಡೆ ಹೆಡ್ಡಿಂಗ್ ಇರುತ್ತೆ, ಅದನ್ನ ನೀವು ನೋಡ್ಕೊಂಡು ಅಪ್ಲೈ ಮಾಡಿ. ಯಾಕಂತಂದ್ರೆ ಕೆಲವೊಂದು ಟೈಮಲ್ಲಿ ST ಹೋಗಿ SCಗೆ ಅಪ್ಲೈ ಮಾಡೋ ಚಾನ್ಸಸ್ ಇರುತ್ತೆ, ಮತ್ತೆ ರಿಜೆಕ್ಟ್ ಆಗೋ ಚಾನ್ಸಸ್ ಇರುತ್ತೆ. ಹಂಗಾಗಿನೇ ಅಪ್ಲೈ ಮಾಡೋಕ್ಕಿಂತ ಮುಂಚೆ ಯಾವ ಒಂದು ಅಪ್ಲಿಕೇಶನ್ ಅಲ್ಲಿ ನೀವು ಅಪ್ಲೈ ಮಾಡ್ತಿದ್ದೀರಾ ಅಂತ ನೋಡ್ಕೊಂಡು ಅಪ್ಲೈ ಮಾಡಿ, ಪ್ರಾಬ್ಲಮ್ ಇರಲ್ಲ. ಓಕೆನಾ. ಐ ಹೋಪ್ ಈ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅಂತ ಅನ್ಕೊಂತಿದ್ದೀನಿ. ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಆಮೇಲೆ ಸಬ್ಸ್ಕ್ರೈಬ್ ಮಾಡದೆ ಯಾರೆಲ್ಲ ನೋಡ್ತಿದ್ರೆ ಸಬ್ಸ್ಕ್ರೈಬ್ ಮಾಡಿ. ಇದೇ ತರ ಇನ್ಫಾರ್ಮೇಟಿವ್ ವಿಡಿಯೋಸ್ ನಿಮ್ಮ ಮುಂದೆ ಬರ್ತಾ ಇರ್ತವೆ. ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ. ನಮಸ್ಕಾರ.